ನಮಸ್ಕಾರ ಸ್ನೇಹಿತರೆ. ಆ, ಬುಧವಾರದ ಶುಭ ದಿನ ಎಲ್ಲರಿಗೂ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶ್ರೀಲಂಕಾ ಮತ್ತು ಅಫ್ಘಾನಿಸ್ತಾನನ ಕೊನೆಯ T20 ಸರಣಿಯ ಬಗ್ಗೆ ವಿಶ್ಲೇಷಣೆಯನ್ನು ಪಡೆದುಕೊಳ್ಳೋಣ ಸ್ನೇಹಿತರೆ, ನೀವು ನೋಡ್ದಂಗೆ ಮೊದಲ ಮತ್ತು ಎರಡನೇ T20 ಇದರಲ್ಲಿ ಹೇಳ್ದಂಗೆ ಇಲ್ಲಿ ಸ್ವಲ್ಪ ಬೌಲರ್ಸ್ಗಳ ಒಂದು ಫೇವರ್ಸ್ ಅಂತ ಈ ಪಿಚ್ಚು ಒಂದು ಸಾಥ್ ನೀಡುತ್ತೆ ಸ್ನೇಹಿತರೆ. ಬ್ಯಾಟ್ಸ್ಮನ್ಗಳು ಅಷ್ಟು ತುಂಬ ಕಡಿಮೆ ಇಲ್ಲಿ ರನ್ಗಳನ್ನ ಸ್ಕೋರ್ ಮಾಡಿದ್ದು. ಯಾಕಂದರೆ ಮೊದಲನೇ ಒಂದು ಇನ್ನಿಂಗ್ಸಲ್ಲಿ ಮತ್ತು ಎರಡನೇ ಇನ್ನಿಂಗ್ಸಲ್ಲಿ ವಿಕೆಟ್ಸ್ಗಳು ತುಂಬ ಜಾಸ್ತಿ ಹೋಗೋದ್ರಿಂದ ಇಲ್ಲಿ ಆಲ್ರೌಂಡರ್ಸ್ಗಳು ತುಂಬ ಒಂದು ಇಂಪ್ಯಾಕ್ಟ್ ಆಗ್ತಾರೆ. ಯಾಕಂದರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಮಾಡೋದ್ರಿಂದ ಅಂಕಗಳು ಜಾಸ್ತಿ ಆಲ್ರೌಂಡರ್ಸ್ಗೆ ಹೋಗುತ್ತೆ ಸ್ನೇಹಿತರೆ. 21ನೇ ತಾರೀಕು ಫೆಬ್ರವರಿ ಅಂದರೆ ಬುಧವಾರ ಸಂಜೆ 7 ಗಂಟೆಗೆ ಈ ಮೂರನೇ ಮತ್ತು ಕೊನೆಯ T20 ಪಂದ್ಯ ನಡೆಯಲಿದೆ. ಬನ್ನಿ ಸ್ನೇಹಿತರೆ, ಎಂದಿನಂತೆ ಮುಂದಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸೊ ಅಂಕಿಅಂಶಗಳು ನೋಡೋದಾದರೆ, ಮೊದಲನೇ T20ಯಲ್ಲಿ ಶ್ರೀಲಂಕಾ 160 ರನ್ ಗಳಿಸಿತ್ತು ಮೊದಲು ಬ್ಯಾಟಿಂಗ್ ಮಾಡಿ. ಅಫ್ಘಾನಿಸ್ತಾನ 156 ರನ್ಗಳಿಗೆ ಪಂದ್ಯವನ್ನು ಸೋಲಿತ್ತು ಸ್ನೇಹಿತರೆ. ಹಾಗೆ ಎರಡನೇ T20 ನೋಡೋದಾದರೆ, ಶ್ರೀಲಂಕಾ ಬ್ಯಾಟಿಂಗ್ ಮಾಡಿ 187 ರನ್ ಗಳಿಸಿ 6 ವಿಕೆಟ್ಗಳು ಕಳ್ಕೊಂಡಿತ್ತು. ಹಾಗೆ ಅಫ್ಘಾನಿಸ್ತಾನ 115 ರನ್ನು ತನ್ನ ಎಲ್ಲ ವಿಕೆಟ್ಗಳನ್ನು ಕಳ್ಕೊಂಡಿದೆ. ಅಂದರೆ ಇದು ಸ್ನೇಹಿತರೆ, ಇದು ಡಿಫೆಂಡಿಂಗ್ ಪಿಚ್ ಇದು. ಸೊ ಮೊದಲು ಯಾರು ಬ್ಯಾಟಿಂಗ್ ಮಾಡ್ತಾರೆ ಅವ್ರು ಗೆಲ್ತಾರೆ. ಈ ಒಂದು ಮೊದಲನೇದು ಮತ್ತು ಎರಡನೇ ಅಂಕಿಅಂಶ ನೋಡಿದ್ರೆ ಇದು ಡಿಫೆಂಡಿಂಗ್ ಪಿಚ್ ಅಂತ ಆಗುತ್ತೆ. ಇಲ್ಲಿ ಚೇಸಿಂಗ್ ಕಷ್ಟ ಇದೆ ಸ್ನೇಹಿತರೆ. ಹಾಗೆ ವಿಕೆಟ್ಸ್ಗಳು ನೋಡೋದಾದರೆ, ಮೊದಲನೇ ಪಂದ್ಯದಲ್ಲಿ ಪೇಸರ್ಸ್ಗಳು ಮೊದಲನೇ ಒಂದು ಇನ್ನಿಂಗ್ಸಲ್ಲಿ ನೋಡಿ 9 ವಿಕೆಟ್ ಪಡೆದಿರ್ತಾರೆ. ಎರಡನೇ ಇನ್ನಿಂಗ್ಸಲ್ಲಿ 7 ವಿಕೆಟ್ ಪಡೆದಿರ್ತಾರೆ. ಸ್ಪಿನ್ನರ್ಸ್ ಮೊದಲನೇ ಇನ್ನಿಂಗ್ಸಲ್ಲಿ ಸ್ಪಿನ್ನರ್ಸ್ ಅಷ್ಟು ವಿಕೆಟ್ ಪಡೆದಿರಲ್ಲ. ಎರಡನೇ ಇನ್ನಿಂಗ್ಸಲ್ಲಿ ಸ್ಪಿನ್ನರ್ಸ್ 2 ವಿಕೆಟ್ ಪಡಿತಾರೆ ಸ್ನೇಹಿತರೆ. ಹಾಗೆ ಎರಡನೇ T20 ನೋಡಿದಾಗ ಪೇಸರ್ಸು ಮೊದಲನೇ ಇನ್ನಿಂಗ್ಸಲ್ಲಿ 5 ವಿಕೆಟ್ ಪಡಿತಾರೆ. ಸ್ಪಿನ್ನರ್ಸ್ ಕೂಡ 2 ವಿಕೆಟ್ ಪಡಿತಾರೆ. ಹಾಗೆ ಎರಡನೇ ಇನ್ನಿಂಗ್ಸಲ್ಲಿ ಪೇಸರ್ಸ್ 7 ವಿಕೆಟ್ ಪಡಿತಾರೆ ಮತ್ತು ಸ್ಪಿನ್ನರ್ಸು 3 ವಿಕೆಟ್ ಪಡಿತಾರೆ ಸ್ನೇಹಿತರೆ. ಸೊ ಇಲ್ಲಿ ಏನು ಅಂತಂದರೆ, ಮೊದಲನೇ ಮತ್ತು ಎರಡನೇ ಇನ್ನಿಂಗ್ಸಲ್ಲಿ ಪೇಸರ್ಸ್ಗಳು ನಾವು ಜಾಸ್ತಿ ವಿಕೆಟ್ಗಳನ್ನ ತಗೊಳ್ಳೋದು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಮೊದಲನೇ ಇನ್ನಿಂಗ್ಸಲ್ಲಿ 9, ಎರಡನೇ ಇನ್ನಿಂಗ್ಸಲ್ಲಿ 7, ಮೊದಲನೇ ಇನ್ನಿಂಗ್ಸಲ್ಲಿ 5, ಎರಡನೇ ಇನ್ನಿಂಗ್ಸಲ್ಲಿ 7. ಸ್ಪಿನ್ನರ್ಸ್ಗಳು ಅಷ್ಟು ಹೇಳ್ಕೊಳ್ಳುವಂಥ ವಿಕೆಟ್ಗಳನ್ನೇನು ಪಡೆದಿರಲ್ಲ. ಮೊದಲನೇ ಇನ್ನಿಂಗ್ಸಲ್ಲಿ 2 ಮತ್ತು 3 ವಿಕೆಟ್ ಪಡೆದಿರ್ತಾರೆ ಎರಡನೇ ಇನ್ನಿಂಗ್ಸಲ್ಲಿ. ಸೊ ಓವರಾಲ್ ಆಗಿ ಹೇಳೋದೇನು ಅಂತ ಅಂದರೆ, ಪೇಸರ್ಸ್ಗಳು ಜಾಸ್ತಿ ವಿಕೆಟ್ ಪಡಿತಾರೆ ಸ್ನೇಹಿತರೆ ಮೊದಲನೇ ಮತ್ತು ಎರಡನೇ ಇನ್ನಿಂಗ್ಸಲ್ಲಿ. ಹಾಗೆ ಯಾವ ಆಟಗಾರರು ಎಷ್ಟೆಷ್ಟು ರನ್ಗಳನ್ನು ಕಲೆ ಹಾಕಿದ್ದಾರೆ, ಯಾರ್ಯಾರನ್ನ ತಂಡದಲ್ಲಿ ಉಳಿಸ್ಕೋಬೋದು ಮತ್ತು ಯಾರ್ಯಾರು ಒಂದು ರಿಸ್ಕ್ ಆಪ್ಷನ್ ಅಂತ ನೋಡೋಣ ಸ್ನೇಹಿತರೆ. ಹಾಗೆ ಹೇಳ್ದಕ್ಕೆ ಕುಶಾಲ್ ಮೆಂಡಿಸ್ ಅವರು ಅಂತ ಹೇಳ್ಕೊಳ್ಳೋ ಏನು ಉತ್ತಮ ಫಾರ್ಮ್ನಲ್ಲಿ ಇಲ್ಲ ಸ್ನೇಹಿತರೆ. 23-10, ಬಟ್ ನಿಮ್ಮ ಟೀಮ್ನಲ್ಲಿ ಇದ್ದರೆ ಒಂದು ಉತ್ತಮ ಅಂಕಗಳನ್ನಂತೂ ತಂದುಕೊಡ್ತಾರೆ ಸ್ನೇಹಿತರೆ. ಪೆರೇರಾ ಕೂಡ ಅವರು ಆಡಿಲ್ಲ. ಸಮರ ವಿಕ್ರಮ ಅವರು ಇದ್ದಾರೆ. ಸೊ ಒಂದು ಆಕರ್ಷಕ ಅರ್ಧಶತಕಗಳನ್ನು ಕೂಡ ಕಳೆ ಹಾಕಿದ್ದಾರೆ. ಇಂದಿನ ಪಂದ್ಯದಲ್ಲಿ 51 ರನ್ಗಳನ್ನು ಕಳೆ ಹಾಕಿದ್ದಾರೆ. ಸೊ ನೀವು ನನ್ನ ಎರಡನೇ T20 ಪಂದ್ಯದ ಒಂದು ವಿಡಿಯೋ ನೋಡಿದರೆ ಸ್ನೇಹಿತರೆ, ಅಲ್ಲಿ ನಿಮಗೆ ಒಂದು ವಿಕೆಟ್ ಕೀಪರಲ್ಲಿ ಯಾರು ಬೆಸ್ಟ್ ಆಪ್ಷನ್ ಅಂತ ಹೇಳಿದರೆ ನಾನು ಸಮರ ವಿಕ್ರಮ ಅಂತ ಕೂಡ ಹಾಕಿದ್ದೆ ಸ್ನೇಹಿತರೆ. ಯಾರ್ಯಾರು ಇನ್ಕ್ಲೂಡ್ ಮಾಡಿದರೆ ಸೊ ಅವರಿಗೆಲ್ಲ ಒಂದು ಉತ್ತಮ ಪಾಯಿಂಟ್ಗಳನ್ನು ಇವರು ಸಮರ ವಿಕ್ರಮ ಗಳಿಸ್ಕೊಟ್ಟಿರ್ತಾರೆ. ಕೆ ಮೆಂಡಿಸ್ ಮತ್ತು ಸಮರ ವಿಕ್ರಮ ಶ್ರೀಲಂಕಾ ಕಡೆಯಿಂದ ಒಂದು ಉತ್ತಮ ಆಯ್ಕೆ ಆಗುತ್ತೆ. ನೀವು ಸಮರ ವಿಕ್ರಮನ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಕೂಡ ಮಾಡ್ಕೋಬೋದು. ಅರ್ಧಶತಕಗಳನ್ನು ಕೂಡ ಕಳಿಸಿದ್ದಾರೆ. ಇನ್ನು ಅಫ್ಘಾನಿಸ್ತಾನ ಕಡೆಯಿಂದ ನೋಡೋದಾದರೆ, ಗುರ್ಬಾಜ್ ಅವರು ತುಂಬ ಉತ್ತಮ ಪರಿಸ್ಥಿತಿಯಲ್ಲಿಲ್ಲ. ಅವರು ಆಲ್ರೆಡಿ ಫಾರ್ಮ್ನಿಂದ ಆಚೆ ಇದ್ದಾರೆ. ಒಂದು ಹೇಳ್ಕೊಳ್ಳುವಂಥ ಏನು ರನ್ಗಳನ್ನು ಅವರು ಕಲೆ ಹಾಕಿಲ್ಲ. 2 T20ಗಳಲ್ಲಿ 13 ರನ್ಗಳು ಮಾತ್ರ ಹಾಕಿದ್ದಾರೆ. ಇನ್ನೊಬ್ಬರು ಕೀಪರ್ ಬಂದು ಇಶ್ಕ್ ಅಂತ, ಇಶ್ಕ್. ಸೊ ಅವರು ಆಡಿಲ್ಲ. ಸೊ ಗುರ್ಬಾಜ್ನ ಡ್ರಾಪ್ ಮಾಡಿ ಒಂದು ಕೆ ಮೆಂಡಿಸ್ ಮತ್ತು ಸಮರ ವಿಕ್ರಮನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಗುರ್ಬಾಜ್ನ ನೀವು ಒಂದು ರಿಸ್ಕ್ ಪಿಕ್ ಅಂತ ತಗೋಬೋದು ಸ್ನೇಹಿತರೆ. ಸೊ ನೀವು ಒಂದು ಗ್ರ್ಯಾಂಡ್ ಲೀಗಲ್ಲಿ ಒಂದು 20 ಅಥವಾ 15 10 ಟೀಮ್ಗಳನ್ನ ಮಾಡಿ ಆಡ್ತಾ ಇದ್ದೀರಾ ಅಂತ ಅಂದರೆ ಗುರ್ಬಾಜ್ನ ಕೂಡ ನೀವು ಹಾಕ್ಕೊಂಡು ಒಂದು ಟೀಮಲ್ಲಿ CVC ಮಾಡ್ಕೋಬೋದು. ಬಟ್ ಹೇಳೋಕ್ಕಾಗಲ್ಲ ಯಾವಾಗ ಎಷ್ಟು ರನ್ ಹೊಡಿತಾರೆ ಅಂತ ಅಂದ್ಬಿಟ್ಟು ಅಂತ. ಬಟ್ ನೀವು ಸೇಫರ್ ಆಪ್ಷನ್ಗೆ ಸಮರ ವಿಕ್ರಮನ ಕ್ಯಾಪ್ಟನ್ ಅಥವಾ ವೈಸ್ ಕ್ಯಾಪ್ಟನ್ ಮಾಡ್ಬೋದು. ಕೆ ಮೆಂಡಿಸ್ನ ಜಸ್ಟ್ ಒಂದು ಪ್ಲೇಯರ್ ಆಗಿ ನೀವು ಅದರಲ್ಲಿ ಆಡಿಸ್ಬೋದು ಸ್ನೇಹಿತರೆ.
ಬ್ಯಾಟ್ಸ್ಮನ್ ನೋಡೋದಾದ್ರೆ ಆಂಜಲಿನೋ ಮ್ಯಾಥ್ಯೂಸ್ ನೋಡಿ 42 ರನ್ನು ನಾಟ್ ಔಟು. ಅಂದರೆ ಇವರು ಸ್ವಲ್ಪ ಲೋವರ್ ಮಿಡಿಲ್ ಆರ್ಡರಲ್ಲಿ ಬರೋದ್ರಿಂದ 42 ನಾಟ್ ಔಟ್. ಯಾಕಂದರೆ ಈ ಪಿಚ್ಚಲ್ಲಿ ಒಂದು ಎರಡು ಮೂರು ವಿಕೆಟ್ಗಳು, ಮೊದಲನೇ 3-4 ವಿಕೆಟ್ಗಳು ಬೇಗ ಹೋಗ್ಬಿಡುತ್ತೆ ಸ್ನೇಹಿತರೆ. 3-4-5 ಈ ಥರ ಲೋವರ್ ಮಿಡಲ್ ಆರ್ಡರ್ ಅಥವಾ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಚೆನ್ನಾಗಿ ಇಲ್ಲಿ ಪ್ರದರ್ಶನಗಳನ್ನ ನೀಡ್ತಾರೆ. ಅದರಿಂದ ಏಂಜಲಿಸೋ ಮ್ಯಾಥ್ಯೂಸ್ 42 ನಾಟ್ ಔಟು ಮತ್ತು 2 ವಿಕೆಟ್ಗಳನ್ನು ಪಡೆದಿದ್ದಾರೆ. ಹಾಗೆ ಹಿಂದಿನ ಮ್ಯಾಚ್ಗಳಲ್ಲಿ ಕೂಡ ನೋಡಿ 6 ರನ್ನು ಪ್ಲಸ್ 1 ವಿಕೆಟ್ ಪಡೆದಿದ್ದಾರೆ. ಸೊ ಇವರು ಸ್ವಲ್ಪ ವೈಸ್ ಕ್ಯಾಪ್ಟನ್ಗೆ ಸ್ವಲ್ಪ ರಿಸ್ಕ್ ಆಪ್ಷನ್ ಅಂತ ಹೇಳ್ಬೋದು. ಅವನೊಂದ್ಸತಿ ರನ್ನು ತೊಗೋಬೋದು, ತೊಗೊಳ್ದಿದ್ರು ತೊಗೋಬೋದು. ಹಾಗೆ ವಿಕೆಟ್ನ ಒಂದೊಂದ್ಸತಿ ಹೇಳೋಕ್ಕಾಗಲ್ಲ, ಪಡೆದ್ರು ಕೂಡ ಪಡಿತಾರೆ, ಇಲ್ಲಾಂದ್ರೆ ಇಲ್ಲ. ಸೊ ಒಂದು ರಿಸ್ಕ್ ಆಪ್ಷನ್ ಅಂತ ವೈಸ್ ಕ್ಯಾಪ್ಟನ್ಗೆ ಒಂದು ರಿಸ್ಕ್ ಆಪ್ಷನ್. ಬಟ್ ಇವರು ನಿಮ್ಮ ತಂಡದಲ್ಲಿದ್ದರೆ ಒಂದು ರನ್ನಿಂದ ಅಥವಾ ಒಂದು ವಿಕೆಟಿಂದ ನಿಮಗೆ ಅಂಕಗಳನ್ನು ತಂದುಕೊಡ್ತಾರೆ. ಚರಿತ್ ಅಸಲಂಕ ಅವರು ಅಷ್ಟು ಉತ್ತಮವಾದ ಸ್ಥಿತಿಯಲ್ಲಿಲ್ಲ. 4 ರನ್ನು ಮತ್ತು 3 ರನ್ನು 2 T20 ಪಂದ್ಯಗಳಲ್ಲಿ. ಸೊ ನಿಮಗೆ ಹೇಳಿದ್ದೆ ನಾನು ಹಿಂದಿನ ವಿಡಿಯೋಲಿ ಒಂದು ರಿಸ್ಕ್ ಆಪ್ಷನ್ ಇವರು ಅಂತ ಅಂದ್ಬಿಟ್ಟು ಅಂತ. ಪ್ರಥಮ್ ನಿಶಾಂಕ್ ಅವರು ಹೇಳಿದೆ ಒಂದು ಉತ್ತಮವಾದ ಆಯ್ಕೆ ಅಂತ ಅಂದ್ಬಿಟ್ಟಂತ. ಯಾಕಂದರೆ 25 ರನ್ಗಳನ್ನು ಕಲೆಯೋಕ್ಕೆ ಕೊಟ್ಟಿದ್ದಾರೆ. ನೀವು ನೋಡ್ದಂಗೆ ಇಲ್ಲಿ ಅವರು ODIಲಿ ಕೂಡ ಒಳ್ಳೆ ಫಾರ್ಮಲ್ಲಿದ್ದರು. ಒಂದು 100 ಮೇಲೆ ರನ್ಗಳನ್ನು ನೋಡಿದ್ರಿಂದ ಒಂದು ಉತ್ತಮವಾದ ಸ್ಥಿತಿಯಲ್ಲಿದ್ದಾರೆ ಸ್ನೇಹಿತರೆ. ನೀವು ಗ್ರ್ಯಾಂಡ್ ಲೀಗ್ ಆಡ್ತಿದ್ರೆ ನಿಶಾಂಕ್ ಅವ್ರನ್ನ ಕೂಡ ಒಂದು ವೈಸ್ ಕ್ಯಾಪ್ಟನ್ ಆಗಿ ಒಂದು ರಿಸ್ಕ್ ಆಪ್ಷನ್ ಆಗಿ ನೀವು ತಗೋಬೋದು. ಆಸ್ ಎ ಪ್ಲೇಯರ್ ನೀವು ಟೀಮಲ್ಲಿ ಇನ್ಕ್ಲೂಡ್ ಮಾಡ್ಬೋದು, ಬಟ್ ವೈಸ್ ಕ್ಯಾಪ್ಟನ್ಗೆ ಒಂದು ರಿಸ್ಕ್ ಆಪ್ಷನ್ ತಗೋಬೋದು. Zazai ಇವರು ಎರಡನೇ 2 ಡೌನಲ್ಲಿ ಬಂದಿದ್ರು, ಎರಡನೇ ಒಂದು ಕ್ರಮಾಂಕದಲ್ಲಿ ಬಂದಿದ್ರು. ಅಷ್ಟು ಹೇಳ್ಕೊಳ್ಳೋ ರನ್ ಏನೋ ಪಡೆದಿರಲಿಲ್ಲ, 1 ರನ್ ಮಾತ್ರ ಕಲೆ ಹಾಕಿದ್ರು. ಇಮ್ರಾನ್ ಜರ್ದಾನ್ ಅವರು ಕಳೆದ ಪಂದ್ಯದಲ್ಲಿ ಅಷ್ಟು ಉತ್ತಮ ಪ್ರದರ್ಶನ ನೀಡಲಿಲ್ಲ, 10 ರನ್ ಮಾತ್ರ ಗಳಿಸಿದರು. ನಜಬುಲ್ಲಾ ಜರ್ದಾನ್ ಅವರು ಕೂಡ ಅಷ್ಟೇ 9 ರನ್ನು. ಸೊ ಈ ಅಫ್ಘಾನಿಸ್ತಾನ್ ಬ್ಯಾಟ್ಸ್ಮನಲ್ಲಿ ಇಮ್ರಾನ್ ಜರ್ದಾನ್ ಒಂದು ಉತ್ತಮವಾದ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಇನ್ನು Zizai ಮತ್ತು ನಜೀಬುಲ್ಲಾ ಜರ್ದಾನ್ ಒಂದು ರಿಸ್ಕ್ ಆಪ್ಷನ್ ಅಂತ ಆಗ್ತಾರೆ. ನಾನು ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೆ ಯಾರು ಉತ್ತಮವಾದ ಆಯ್ಕೆ ಆಗ್ತಾರೆ ಬ್ಯಾಟ್ಸ್ಮನ್ಗಳಲ್ಲಿ ಮತ್ತು ಯಾರು ಒಂದು ರಿಸ್ಕ್ ಆಪ್ಷನ್ ಆಗ್ತಾರೆ ಅಂತ. ನೀವು ಬೇಕಾದ್ರೆ ಅದನ್ನು ಇನ್ನೊಂದು ಸತಿ ನೋಡಿ ಕೂಡ ತಿಳ್ಕೊಬೋದು ಏನೇನು ಪ್ರಿಡಿಕ್ಷನ್ ಕೊಟ್ಟಿದ್ದೆ ಅಂತ. ಹಾಗೆ ಮುಂದಿನ ಆಲ್ರೌಂಡರ್ಸ್ ನೋಡೋದಾದರೆ ದುಷ್ಯಂತ್ ಶನಕ ಅವರು ಬ್ಯಾಟಿಂಗಲ್ಲಿ ಏನೋ ಒಂದು ಅಂಕಗಳನ್ನು ಗಳಿಸಿಲ್ಲ, ಬಟ್ ಒಂದು ವಿಕೆಟನ್ನು ಕೂಡ ಪಡೆದಿದ್ದಾರೆ. ವೈಸ್ ಕ್ಯಾಪ್ಟನ್ ಒಂದು ರಿಸ್ಕ್ ಆಪ್ಷನ್ ಅಂತ ಹೇಳ್ಬೋದು. ನೀವು ಏನಾರ ಒಂದು 20 ಟೀಮ್ಗಳನ್ನ ಸೇರಿಸಿ ಆಡ್ತಿದ್ರೆ ಗ್ರ್ಯಾಂಡ್ ಲೀಗಲ್ಲಿ, ಅಲ್ಲಿ ನೀವು ಇದನ್ನು ಕ್ಯಾಪ್ಟನ್ ಆಗಿ ಮಾಡಿ ಒಂದು ರಿಸ್ಕ್ ತಗೋಬೋದು. ಬಟ್ ಒಂದು ತಂಡದಲ್ಲಿದ್ದರೆ ಒಂದು ಉತ್ತಮವಾದ ಆಯ್ಕೆ ಸ್ನೇಹಿತರೆ. ಒಂದು ವಿಕೆಟು ಅಂದರೆ ಒಂದು 24 ಪಾಯಿಂಟು ಒಂದು ತಂದು ಕೊಡ್ತಾರೆ. ಡಿ ಸಿಲ್ವಾ ಅವರು ಆಗಲೇ ಹೇಳ್ದಾಗೆ ಇವರು ಈ 2 T20 ಪಂದ್ಯಗಳಲ್ಲಿ ಇವರಿಗೆ ಓವರ್ ಕೊಟ್ಟಿಲ್ಲ ಸ್ನೇಹಿತರೆ. ಬರೀ ಬ್ಯಾಟಿಂಗ್ ಮಾತ್ರ ಆಡಿಸಿದ್ದಾರೆ. 24 ರನ್ ಮೊದಲನೇ T20 ಪಂದ್ಯದಲ್ಲಿ, ಎರಡನೇ T20ಯಲ್ಲಿ 14 ರನ್ಗಳನ್ನು ಕಲೆ ಹಾಕಿದ್ದಾರೆ ಸ್ನೇಹಿತರೆ. ವೈಸ್ ಕ್ಯಾಪ್ಟನ್ಗೆ ಒಂದು ರಿಸ್ಕ್ ಆಪ್ಷನ್, ಬಟ್ ತಂಡದಲ್ಲಿದ್ದರೂ ನಿಮಗೆ ಒಂದು ಅಂಕಗಳಿಗೆ ಏನು ಒಂದು ಕೊರತೆಗಳಿರಲ್ಲ ಇವರು ಇರೋದ್ರಿಂದ. ಅದು ನೀವು ಗ್ರ್ಯಾಂಡ್ ಲೀಗ್ ಒಂದು 20 ಟೀಮ್ಗಳನ್ನು ಕಟ್ಟಿ ಆಡ್ತಿದ್ರೆ ಯಾವುದ್ರಲ್ಲಾರು ಒಂದು ವೈಸ್ ಕ್ಯಾಪ್ಟನ್ ಮಾಡಿ ನೀವು ಟ್ರೈ ಮಾಡ್ಬೋದು. ಕೆ ಮೆಂಡಿಸ್ ಅವರು ಆಡಿಲ್ಲ. ವಲಿಂಡೋ ಹಸರಂಗ 22 ರನ್ನು ಪ್ಲಸ್ 2 ವಿಕೆಟು. ಮೊದಲನೇ ಒಂದು T20ಯಲ್ಲಿ 67 ರನ್ನು ಪ್ಲಸ್ 1 ವಿಕೆಟು. ಇವರು ವೈಸ್ ಕ್ಯಾಪ್ಟನ್ ನೀವು ರಿಸ್ಕ್ ಅಲ್ಲದೇ ಇದ್ರೂ ಒಂದು ಟ್ರೈ ಮಾಡ್ಬೋದು ಸ್ನೇಹಿತರೆ. ನಿಮಗೆ ರನ್ ಮತ್ತು ವಿಕೆಟ್ ಎರಡೂ ಕಡೆಯಿಂದ ನಿಮಗೆ ಅವರು ಅಂಕಗಳನ್ನು ಗಳಿಸ್ಕೊಡ್ತಾರೆ. ಅಶ್ರಫ್ ಆಡಿಲ್ಲ ಎರಡನೇ T20 ಪಂದ್ಯದಲ್ಲಿ. ಒಮರ್ ಆಜಿ ಅವರಿದ್ದಾರೆ, ರನ್ ಏನು ಕಳೆ ಹಾಕಿಲ್ಲ, ಬಟ್ 2 ವಿಕೆಟು. ಹಾಗೆಯೇ ಹಿಂದಿನ ಒಂದು ಮೊದಲನೇ T20ಲಿ 2 ರನ್ನು ಪ್ಲಸ್ 2 ವಿಕೆಟು. ಸೊ ಇವರು ಕೂಡ ಒಂದು ಉತ್ತಮವಾದ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ನಿಮಗೆ ರನ್ ಅಥವಾ ವಿಕೆಟ್ ಎರಡೂ ಕಡೆಯಿಂದ ಒಂದು ಅಂಕಗಳನ್ನು ತಂದುಕೊಡ್ತಾರೆ. ಬಟ್ ವೈಸ್ ಕ್ಯಾಪ್ಟನ್ ಸ್ವಲ್ಪ ರಿಸ್ಕ್ ಆಗ್ಬೋದು ಸ್ನೇಹಿತರೆ. ಯಾಕಂದರೆ ರನ್ಗಳು ಅಷ್ಟು ಕಳೆ ಹಾಕಿಲ್ಲ ಅವರು, ಬಟ್ ವಿಕೆಟ್ಗಳಂತೂ ತಂದುಕೊಟ್ಟಿದ್ದಾರೆ. ಬಟ್ 2 ವಿಕೆಟ್ಗಳಿಗೆ ಕ್ಯಾಪ್ಟನ್ ಮಾಡೋದು ಅಷ್ಟು ಸೂಕ್ತವಾದ ಆಯ್ಕೆ ಅಲ್ಲ. ನೀವು ಒಂದು ರಿಸ್ಕ್ ತಗೋಬೋದು ಅಂತ ಅಂದರೆ ಗ್ರ್ಯಾಂಡ್ ಲೀಗಲ್ಲಿ ಅದೇ ನೀವು ಒಂದು 10-15 ಟೀಮ್ಗಳನ್ನ ಮಾಡ್ತಿದ್ರೆ ಅಂದರೆ ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ. ಗುಲಾಬ್ ನೈಬ್ ಅವರು ಔಟ್ ಆಫ್ ಫಾರ್ಮಲ್ಲಿದ್ದಾರೆ. ಕೇವಲ 4 ರನ್ನು 16 ರನ್ನು ಮೊದಲನೇ T20ಯಲ್ಲಿ. ಕರೀಂ ಜನ್ನತ್ ಇದ್ದಾರೆ. ಇವರು ಇಮ್ರಾನ್ ಜರ್ದಾನ್ ಕ್ಯಾಪ್ಟನ್ಸಿ ಇದ್ರೆ ಇವ್ರನ್ನ ಅಷ್ಟು ಇವರು ಆಡಿಸಲ್ಲ, ಬರೀ 28 ರನ್ನು. ಆಗಲೇ ಹೇಳಿದಾಗ ಸ್ನೇಹಿತರೆ, ಈ ಪಿಚ್ಚಲ್ಲಿ ಮೊದಲನೇ 1-2-3 ಬ್ಯಾಟ್ಸ್ಮನ್ಗಳು ಅಷ್ಟು ಸ್ಟ್ಯಾಂಡಿಂಗ್ ಕೊಟ್ಟು ಆಡಲ್ಲ. ಏನು 3ನೇ 4ನೇ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳಿರ್ತಾರೆ, ಅವ್ರುಗಳು ಸ್ವಲ್ಪ ಇಲ್ಲಿ ರನ್ ಕಳೆ ಹಾಕೋದನ್ನ ನಾವು ನೋಡ್ಬೋದು. ಅದರಿಂದ 28 ರನ್ನು
ಓವರ್ ಮಾಡಿದ್ದಾರೆ ಅಂದ್ಕೊಳ್ತೀನಿ, ಬಟ್ ವಿಕೆಟ್ ಯಾವುದೂ ಪಡೆದಿಲ್ಲ. ಇನ್ನು ಮೊಹಮ್ಮದ್ ನಬಿ ಅವರು 27 ರನ್ನು ಪ್ಲಸ್ 2 ವಿಕೆಟು. ಮೊದಲನೇ T20 ಅಷ್ಟು ಉತ್ತಮ ಪ್ರದರ್ಶನ ಕೊಟ್ಟಿರಲಿಲ್ಲ, ಬಟ್ ನಾನು ನಿಮಗೆ ಹಿಂದಿನ ವಿಡಿಯೋಲಿ ಹೇಳಿದೆ ಒಂದು ಉತ್ತಮವಾದ ಆಯ್ಕೆ ಕೂಡ ಆಗ್ತಾರೆ ಇವರು ಅಂತ ಅಂದ್ಬಿಟ್ಟು ಅಂತ. 22 ರನ್ನು ಪ್ಲಸ್ 2 ವಿಕೆಟು. ಇವರು ಒಂದು ಕ್ಯಾಪ್ಟನ್ ಅಥವಾ ವೈಸ್ ಕ್ಯಾಪ್ಟನ್ ಆಟಗಾರ ಕೂಡ ಹೌದು, ಬಟ್ ಯಾಕೋ ಅವರು ಅಷ್ಟು ಉತ್ತಮವಾದ ಪ್ರದರ್ಶನ ಕೂಡ ಕೊಟ್ಟಿಲ್ಲ, ಅದೇ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡೋಷ್ಟು. ಬಟ್ ಒಂದು ನೀವು ರಿಸ್ಕ್ ಆಪ್ಷನ್ ಆಗಿ ಇವ್ರನ್ನ ತಗೋಬೋದು ಸ್ನೇಹಿತರೆ, ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ಗೆ. ಬಟ್ ನೀವು ಒಂದು ಸೇಫ್ ಆಪ್ಷನ್ ಆಗಿ ಟೀಮಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಸ್ನೇಹಿತರೆ ಇವ್ರನ್ನ. ಹಾಗೆ ಬೌಲರ್ಸ್ ನೋಡೋದಾದ್ರೆ ನುವಾನ್ ತುಷಾರ್ ಅವರು ಒಂದು ವಿಕೆಟನ್ನು ಪಡೆದಿದ್ದಾರೆ. ಸೊ ಒಂದು ಸೇಫ್ ಆಪ್ಷನ್ ಅಂತ ಹೇಳ್ಬೋದು. ಹಾಗೆ ಧನಂಜಯ್ ಅವರು ಆಡಿಲ್ಲ, ಹಿಂದಿನ ಪಂದ್ಯಗಳಲ್ಲಿ ಆಡಿಲ್ಲ ಇವರು. ಸಾರಿ, ನುವಾನ್ ತುಷಾರ ಕೂಡ ಇವರು ಆಡಿಲ್ಲ. ಸಾರಿ, ಒಂದು ಕನ್ಫ್ಯೂಷನ್ ಆಗ್ಬಿಟ್ಟಿತ್ತು ನನಗೆ. ಇವರು ಫರ್ನಾಂಡೋಗೂ ಮತ್ತು ತುಷಾರ ಕನ್ಫ್ಯೂಸ್ ಆಗಿತ್ತು. ತುಷಾರ ಮತ್ತು ಧನಂಜಯ್ ಆಡಿಲ್ಲ. ಫರ್ನಾಂಡೋ ಇದ್ದಾರೆ, ಅವರು ಮೊದಲನೇ ಪಂದ್ಯದಲ್ಲಿ 0 ವಿಕೆಟು ಮತ್ತು ಎರಡನೇ ಇದರಲ್ಲಿ 2 ವಿಕೆಟ್ ಪಡೆದಿದ್ದಾರೆ. ಸೊ ಪೇಸ್ ಬೌಲರ್ ಆಗಿರೋದ್ರಿಂದ 2 ವಿಕೆಟ್ ಪಡೆದಿದೆ ಸ್ನೇಹಿತರೆ. ಮಧುಶಂಕ ಅವರು ಆಡಿಲ್ಲ. ಮಹೇಶ್ ತೀಕ್ಷ್ಣ ಅವರು 1 ವಿಕೆಟ್ ಪಡೆದಿದ್ದಾರೆ. ನೀವು ಒಂದು ತಂಡದಲ್ಲಿ ಒಂದು ಅಂಕಗಳು ತಂದುಕೊಡ್ತಾರೆ ಸ್ನೇಹಿತರೆ, ಬಟ್ CVC ಆಪ್ಷನ್ಗೆ ಅಷ್ಟು ಸೂಕ್ತವಾದ ಆಯ್ಕೆ ಅಲ್ಲ. ಬಟ್ ನೀವು ರಿಸ್ಕ್ ಮಾಡಿ ತಗೋಬೋದು. ಬಟ್ ಏನು ಅಂತಂದರೆ ಈ ಪಿಚ್ಚಲ್ಲಿ ನಿಮಗೆ ಸ್ಪಿನ್ನರ್ಸ್ಗಳಿಗೆ ಅಷ್ಟು ಒಂದು ಸಪೋರ್ಟ್ ಇಲ್ಲ ಸ್ನೇಹಿತರೆ. ಅಷ್ಟು ಒಂದು ಸ್ಪಿನ್ನರ್ಸ್ಗಳು ಇಂಪ್ಯಾಕ್ಟ್ ಇಲ್ಲಿ ಏನು ಅಷ್ಟು ಮಾಡಲ್ಲ. ಬಟ್ ಒಂದು ಅಂಕಗಳನ್ನ ನಿಮಗೆ ತೀಕ್ಷ್ಣ ಅವ್ರು ತಂದುಕೊಡ್ತಾರೆ. ಹಾಗೆ ಮತೀಶ್ ಪತಿರಾಣ್ ಅವರು ಮೊದಲನೇ T20 4 ವಿಕೆಟ್ ಪಡೆದಿದ್ದಾರೆ, ಮತ್ತು ಎರಡನೇ T20 ಮ್ಯಾಚಲ್ಲಿ 2 ವಿಕೆಟ್ ಪಡೆದಿದ್ದಾರೆ. ಇವರು ಕೂಡ ಒಂದು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಆಟಗಾರ ಕೂಡ ಹೌದು ಸ್ನೇಹಿತರೆ. ಫರ್ಹಾನ್ ಅಹ್ಮದ್ 0 ವಿಕೆಟ್. ಫಾರೂಕಿ ಅವರು 2 ರನ್ನು ಪ್ಲಸ್ 1 ವಿಕೆಟ್ ಪಡೆದಿದ್ದಾರೆ, ಮತ್ತು ಮೊದಲನೇ T20 3 ವಿಕೆಟ್ ಪಡೆದಿದ್ದಾರೆ. ಇವರು ಕೂಡ ನೀವು ವೈಸ್ ಕ್ಯಾಪ್ಟನ್ ಮಾಡೋ ಒಂದು ಆಟಗಾರ ಕೂಡ ಸ್ನೇಹಿತರೆ ಇವರು. ನವೀನ್ ಉಲ್ಲಕ್ 5 ರನ್ನು ಪ್ಲಸ್ 1 ವಿಕೆಟ್, ಮೊದಲನೇ T20 2 ವಿಕೆಟ್ ಪಡೆದಿದ್ದಾರೆ. ಹಾಗೆ ನೂರ್ ಅಹಮದ್ ಅವರು 5 ರನ್ನು ಪ್ಲಸ್ 1 ವಿಕೆಟ್. ಸೊ ಈ ನೂರ್ ಅಹಮದ್ ಅವರು ನೀವು ಇದ್ರೆ ಒಂದು ಉತ್ತಮ ಅಂಕಗಳನ್ನು ತಂದುಕೊಡ್ತಾರೆ ಸ್ನೇಹಿತರೆ. 1 ವಿಕೆಟ್ಗೆ ಯಾವತ್ತೂ ಮೋಸ ಇಲ್ಲ, ಇವರು ತಂಡದಲ್ಲಿ ಇದ್ದಾರೆ ಸ್ಪಿನ್ನರ್. ಬಟ್ ಈ ಪಿಚ್ಚಲ್ಲಿ ಸ್ಪಿನ್ನರಿಂದ ನೀವು ಅತಿ ಹೆಚ್ಚು ಅಪೇಕ್ಷೆ ಪಡಲಿಕ್ಕಾಗಲ್ಲ ವಿಕೆಟ್ಗಳಿಂದ. ಸೊ ಮಹೇಶ್ ತೀಕ್ಷ್ಣ ಮತ್ತು ನೂರ್ ಅಹಮದ್ ಇವರಿಬ್ಬರು ಇದ್ದರೆ ನಿಮಗೆ ಒಂದೊಂದು ವಿಕೆಟ್ಗಳಿಗೆ ಏನು ಕೊರತೆ ಇಲ್ಲ ಸ್ನೇಹಿತರೆ. ಸೊ 24 ಪಾಯಿಂಟ್ ನಿಮಗೆ ಆರಾಮಾಗಿ ಬಂದುಬಿಡುತ್ತೆ. W ಮೊಹಮ್ಮದ್ ಮತ್ತು Q ಅಹಮದ್ ಅವರು ಅಷ್ಟು ಉತ್ತಮವಾದ ಪರಿಸ್ಥಿತಿಯಲ್ಲಿಲ್ಲ. ಸೊ ಅಷ್ಟು ಏನು ವಿಕೆಟ್ ಕೂಡ ಪಡೆದಿಲ್ಲ ಸ್ನೇಹಿತರೆ. ಸೊ ಇದಿಷ್ಟು ಬೌಲರ್ಸ್ಗಳ ಬಗ್ಗೆ ಮಾಹಿತಿ. ಸೊ ಹಾಗೆ ನೆಕ್ಸ್ಟ್ ಏನಂತ ನಾನು ನಿಮಗೆ ಆಗಲೇ ಹೇಳಿದ್ದೆ, ಯಾರು ಉತ್ತಮವಾದ ಆಯ್ಕೆ ಆಗ್ತಾರೆ ಮತ್ತು ಯಾರೋ ಒಂದು ರಿಸ್ಕ್ ಪಿಕ್ ಆಗ್ತಾರೆ ಅಂತ. ಸೊ ವಿಕೆಟ್ ಕೀಪರಲ್ಲಿ ನೀವು ಕುಶಲ್ ಮೆಂಡಿಸ್ ಮತ್ತು ಸಮರ ವಿಕ್ರಮವನ್ನು ಹಾಕೋಬೋದು. ಬ್ಯಾಟಿಂಗಲ್ಲಿ ನಿಶಂಕ ಮತ್ತು ಜರ್ದಾನ್. ಮತ್ತು ಆಲ್ರೌಂಡರ್ಸಲ್ಲಿ ಮ್ಯಾಥ್ಯೂಸ್, ಆಂಜಲಿನೋ ಮ್ಯಾಥ್ಯೂಸ್, ಡಿ ಸಿಲ್ವಾ, ವನಿಂದೋ ಸರಂಗ, ಆಜತುಲ್ಲಾ ಒಮರಾಜಿ, ಮೊಹಮ್ಮದ್ ನಬೀನ ನೀವು ಇನ್ಕ್ಲೂಡ್ ಮಾಡ್ಬೋದು ಆಲ್ರೌಂಡರಲ್ಲಿ. ಸೊ ನಾನು ಸೇಫ್ ಆಪ್ಷನ್ ಏನು ಅಂದರೆ ಸ್ನೇಹಿತರೆ, ಈ ಆಲ್ರೌಂಡರ್ಸಲ್ಲಿ ಯಾರಿದ್ದಾರೆ ಅದರಲ್ಲಿ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ನೋಡಿ. ಸೊ ಯಾವ ಆಲ್ರೌಂಡರ್ ಒಂದು 3ನೇ ಅಥವಾ 4ನೇ ಡೌನಲ್ಲಿ ಬರ್ತಾರೆ ಬ್ಯಾಟಿಂಗ್, ಮತ್ತು ಯಾರೋ ಓವರ್ಸ್ನ ಕಂಪ್ಲೀಟ್ ಮಾಡ್ತಾರೆ, 4 ಓವರ್ಗಳನ್ನ ಕಂಪ್ಲೀಟ್ ಮಾಡ್ತಾರೆ, ಅವ್ರನ್ನ ಕ್ಯಾಪ್ಟನ್ ಮಾಡಿ. ಹಾಗೆ ಬೌಲಿಂಗಲ್ಲಿ ಯಾರನ್ನಾರು ಒಬ್ಬರನ್ನ ವೈಸ್ ಕ್ಯಾಪ್ಟನ್ ಮಾಡಿ. ತುಷಾರ್ ಅವರು 1 ವಿಕೆಟ್ ಪಡೆದಿದ್ದಾರೆ, ಪತಿರಾಣ್ ಅವ್ರನ್ನ ನೀವು ವೈಸ್ ಕ್ಯಾಪ್ಟನ್ ಮಾಡ್ಬೋದು. ಹಾಗೆ ಅಫ್ಘಾನಿಸ್ತಾನ ಕಡೆಯಿಂದ ಆದರೆ ಫಾರೂಕಿನ ವೈಸ್ ಕ್ಯಾಪ್ಟನ್ ಮಾಡ್ಬೋದು, ಯಾಕಂದರೆ ಅವರು 2 ಮತ್ತು 3 ವಿಕೆಟ್ನ ಪಡೆದಿದ್ದಾರೆ. ಸೊ ಅಲ್ಲಿ 3 ವಿಕೆಟ್ ಪಡೆದ್ರು ಕೂಡ ಒಂದು ವೈಸ್ ಕ್ಯಾಪ್ಟನ್ ಒಂದು ಉತ್ತಮವಾದ ಆಯ್ಕೆ ಕೂಡ ಆಗ್ತಾರೆ ಸ್ನೇಹಿತರೆ. ಹಾಗೆ ರಿಸ್ಕ್ ಯಾರ್ಯಾರು ಅಂತ ಅಂದರೆ ವಿಕೆಟ್ ಕೀಪರಲ್ಲಿ ಗುರ್ಬಾಜ್ ಅವರು, ಆಬ್ವಿಯಸ್ಲಿ ಅವರ ಒಂದು ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಮತ್ತು ಉತ್ತಮ ರನ್ಗಳನ್ನು ಕೂಡ ಅವ್ರ ಕಲೆ ಹಾಕಿಲ್ಲ. ಬ್ಯಾಟಿಂಗಲ್ಲಿ ಅಸಲಂಕ, ಹಾಗೆ ನಿಮಗೆ ಜಜೈ ಮತ್ತು ಇವರು ನಜೀಬುಲ್ಲಾ ಜರ್ದಾನ್ ಅಂತ ಹೇಳಿದೆ, ಬಟ್ ಅವರು ಈ ರಿಸ್ಕ್ ಆಪ್ಷನ್ಗೆ ಸೇರೋದೇ ಇಲ್ಲ, ಯಾಕಂದರೆ ತುಂಬ ಕಡಿಮೆ ರನ್ಗಳು ಹಾಕಿದ್ದಾರೆ. ಯಾಕಂದರೆ ಈ ರಿಸ್ಕ್ ಆಪ್ಷನ್ ಏನು ಅಂತಂದರೆ ಇವರು ಒಂದೇ ಸತಿ ಸ್ಫೋಟಕವಾದ ಆಟ ಆಡಿದ್ರು ಆಡ್ಬೋದು, ಇಲ್ಲಾಂದರೆ ಇಲ್ಲ ಸ್ನೇಹಿತರೆ. ಸೊ ಅದಕ್ಕಾಗಿ ಇವರು ರಿಸ್ಕ್ ಆಪ್ಷನ್ ಅಂತ ಹೇಳ್ತೀನಿ. ಹಾಗೆ ಡಿ ಶನಕ ಅವರು ಒಂದೊಂದು ಸತಿ ಒಂದೊಂದು ವಿಕೆಟ್ ಪಡಿತಾರೆ, 2 ವಿಕೆಟ್ ಪಡಿತಾರೆ, ಮತ್ತು ಒಂದೊಂದು ಸತಿ ರನ್ ಕೂಡ ಕಲೆ ಹಾಕ್ತಾರೆ, ಇಲ್ಲಾಂದರೆ ರನ್ ಕೂಡ ಕಲೆ ಹಾಕಲ್ಲ ಅವರು. ಹಾಗೆ ಗುಲಾಬ್ ನೈಬ್ ಇವರು ಒಂದು ಉತ್ತಮವಾದ ಬೌಲರ್ ಕೂಡ ಹೌದು, ಬಟ್ ಯಾಕೋ ಈ T20 ಸರಣಿಯಲ್ಲಿ ಅವರಿಗೆ ಒಂದು ಓವರ್ಸ್ ಕೂಡ ಕೊಟ್ಟಿಲ್ಲ. ಕರೀಂ ಜನ್ನತ್ ಆಗಲೇ ಹೇಳ್ದಂಗೆ ಒಂದು ರನ್ ಅಥವಾ ವಿಕೆಟ್ ಯಾವುದು 2 ಕಡೆಯಿಂದ ಅಂಕಗಳನ್ನು ತಂದುಕೊಡ್ತಾರೆ, ಬಟ್ ಒಂದು ರಿಸ್ಕ್ ಆಪ್ಷನ್ ನಿಮಗೆ.
ಬೌಲಿಂಗಲ್ಲಿ ಹಾಗೆ ಕ್ಯೂ ಅಹ್ಮದ್, ಡಬ್ಲ್ಯೂ ಅಹ್ಮದ್, ನವೀನ್ ಉಲ್ಲಾಕ್, ಮತೀಶ್ ತೀಕ್ಷ್ಣ. ನವೀನ್ ಉಲ್ಲಾಕ್ ಮತ್ತು ಮತೀಶ್ ತೀಕ್ಷ್ಣ ಬಗ್ಗೆ ನಿಮ್ಗೆ ಹೇಳಿದ್ದೆ. ಒಂದು ಅಷ್ಟು ಉತ್ತಮವಾದ ಅಂಕಗಳನ್ನು ಅಥವಾ ವಿಕೆಟ್ಗಳನ್ನು ನೋಡ್ಲಿಕ್ಕೆ ಸಿಗೋದಿಲ್ಲ ಇವ್ರ ಕಡೆಯಿಂದ. 1 ವಿಕೆಟ್ ಅಥವಾ 2 ವಿಕೆಟ್ ಸಿಗುತ್ತೆ, ಬಟ್ ಅದು ನಿಮ್ಮ ಒಂದು ರಿಸ್ಕ್ ಆಪ್ಷನ್ ಸ್ನೇಹಿತರೆ. ಬೇಕು ಅಂದರೆ ನೀವು ತಂಡದಲ್ಲಿ ಉಳಿಸ್ಕೋಬೋದು. ಇಷ್ಟು ಈ ಶ್ರೀಲಂಕಾ ಮತ್ತು ಆಫ್ಘಾನಿಸ್ತಾನ ಫೈನಲ್ T20 ಬಗ್ಗೆ ಮಾಹಿತಿ ಸ್ನೇಹಿತರೆ. ನಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹೊಸ ವಿಡಿಯೋಗಳಾಗ್ದಾಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಜಾಗರೂಕತೆಯಿಂದ ಆಡಿ. ಆಲ್ ದ ಬೆಸ್ಟ್ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.